ಕಾರ್ಯಕ್ರಮಕ್ಕೆ ಬಂದು ಎಲ್ಲರನ್ನು ರಂಜಿಸಿ ಹಾಡಿ ತಾವು ಸಂತೋಷಪಟ್ಟು ಈ ಒಂದು ಸಮಾರಂಭವನ್ನ ಯಶಸ್ವಿಯಾಗಿ ಮುಗಿಸಿದಿರಂತ ಅನ್ಕೊತಿದ್ದೀನಿ. ಬೆಳಗಿನಿಂದ ನಮ್ಮ ಇನ್ಸ್ಟ್ರೂಮೆಂಟಲ್ ಸಾಂಗ್ ಲೈವ್ ಮ್ಯೂಸಿಕಲ್ ವಾದ್ಯಗೋಷ್ಠಿಯೊಂದಿಗೆ ನಾವು ಸಂಗೀತ ಕಾರ್ಯಕ್ರಮನ ಆರಂಭಿಸಿದ್ದೀವಿ. ಇದರಂತೆ ನಮ್ಮ ತಂಡದ ಸುಶ್ರಾವ್ಯ ಮ್ಯೂಸಿಷಿಯನ್ಸ್ ಆದ ಕೀಬೋರ್ಡ್ ಅಲ್ಲಿ ಮಂಜು ಸರ್, ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಇನ್ನೋರ್ವ ಕಲಾವಿದ ಕೀಬೋರ್ಡ್ ಅಲ್ಲಿ ನವೀನ್ ಸರ್, ಹಾಗೆ ಇನ್ನೋರ್ವ ಕಲಾವಿದ ಹಾಗೂ ಅದ್ಭುತ ಕೊಳಲನ್ನು ನುಡಿಸಿ ನಮ್ಮೆಲ್ಲರನ್ನು ರಂಜಿಸಿದಂತಹ ಸ್ವರೂಪ್ ಸರ್, ಹಾಗೆ ರಿದಮ್ ಪ್ಯಾಡ್ ಅಲ್ಲಿ ವಿನೋದ್ ಸರ್, ಹಾಗೆ ತಬಲಾದಲ್ಲಿ ವೆಂಕಟೇಶ್ ಸರ್, ಹಾಗೆ ಗಿಟಾರ್ ಅಲ್ಲಿ ಅದ್ಭುತವಾದ ಸುಶ್ರಾವ್ಯವಾದ ಮ್ಯೂಸಿಕ್ ಕೊಟ್ಟಂತಹ ಶೇಖರ್ ಸರ್. ಇದೆಲ್ಲವನ್ನ ಈ ತಂಡವನ್ನು ಕಟ್ಟಿ ಮುನ್ನಡೆಸಿದಂತಹ ಇನ್ನೋರ್ವ ಅತ್ಯದ್ಭುತ ಕಲಾವಿದ ಶಂಕರ್ ಸರ್. ಜೋರಾದ ಚಪ್ಪಾಳೆ ಬರಲಿ ಕಲಾವಿದರಿಗೆ. ಒಂದು ಮನವಿ, ನಾವು ಕರೋಕೆಯಲ್ಲಿ ಆದಷ್ಟು ಸಾಂಗ್ಗಳನ್ನು ಕಲಿತೀವಿ, ಹಾಡ್ತೀವಿ. ಆದರೆ ಇಂತಹ ಒಂದು ಕಲಾವಿದರನ್ನ ತಂಡವನ್ನು ಕಟ್ಟಿ ಇವರು ಕಲಿತು ಇಷ್ಟರವರೆಗೆ ಬಂದಿದ್ದರಂದು ಸಾಮಾನ್ಯ ಸಾಧನೆ ಅಲ್ಲ. ನಾವು ಎಲ್ಲೇ ಹೋಗ್ಲಿ ಒಂದು ವಾದ್ಯಗೋಷ್ಠಿ ತಂಡವನ್ನ ಬೆಂಬಲಿಸೋಣ. ಯಾಕಂದ್ರೆ ಇವತ್ತು ಮೂರ್ತಿ ಸರ್, ನಮ್ಮ ತುಳಸಿ ಮೇಡಮ್ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ನಮ್ಮ ಕರೋಕೆ ಕ್ಷೇತ್ರದಲ್ಲಿ. ನಾವೆಲ್ಲರೂ ಕರೋಕೆಯಲ್ಲಿ ಎಷ್ಟೋ ಸತಿ ಹಾಡ್ತೀವಿ, ಅಲ್ಲಿ ನಮಗೆ 1 2 3 ಬರಬೇಕು, ಕಲರ್ ಕೋಡ್ ಬರಬೇಕು, ಅಲ್ಲಿ ಮೇಲ್ ಫಿಮೇಲ್ ಇಂಡಿಕೇಶನ್ಸ್ ಬರಬೇಕು, ಎಲ್ಲ ನಾವು ಕೇಳ್ತೀವಿ. ಬಟ್ ನಾವು ಎಲ್ಲೇ ಹೋದ್ರೂ ಕೂಡ ಒಂದು ಹೇಳ್ತೀವಿ, ನಾವು ತರಗತಿಗಳನ್ನು ಮಾಡಿದಾಗ ತಾಳಜ್ಞಾನ ತಗೊಳ್ಳಿ. ಈ ತಾಳಜ್ಞಾನ ಅನ್ನೋದು ಎಲ್ಲಿ ಬರುತ್ತೆ ಅಂದ್ರೆ, ಈ ನಮ್ಮ ಮ್ಯೂಸಿಷಿಯನ್ಸ್ ನಮ್ದು ಏನೇ ತಪ್ಪಿದ್ರು ಕೂಡ ಅವ್ರು ತಿದ್ಕೊಂಡು ಹೋಗ್ತಾರೆ ಅಂತ ಕೆಲಸಗಳನ್ನ ಇವತ್ತು ಹಲವಾರು ಗೀತೆಗಳನ್ನು ಅಬ್ಸರ್ವ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ಮೀ, ನನಗೂ ಕೂಡ. ಸೊ ಹಾಗಾಗಿ ಪ್ರತಿಯೊಬ್ಬರು ಈ ವಾದ್ಯಗೋಷ್ಠಿ ತಂಡಗಳನ್ನು ಬೆಂಬಲಿಸಿ ಆದಷ್ಟು ವಾದ್ಯಗೋಷ್ಠಿಗಳ ಜೊತೆ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ ಕಲಾವಿದರಿಗೆಲ್ಲ ನಮಸ್ಕಾರ. ನರಸಿಂಹಮೂರ್ತಿ ನೇತೃತ್ವದಲ್ಲಿ, ತುಳಸಿ ಮೇಡಮ್ ನೇತೃತ್ವದಲ್ಲಿ ನಡೆಯಲಿರ್ತಕ್ಕಂಥ ನಯನ ತರಂಗ ಈ ವಾದ್ಯಗೋಷ್ಠಿಯಲ್ಲಿ ವಿಶೇಷವಾಗಿ ನಮ್ಮನ್ನೆಲ್ಲರನ್ನು ಕರೆಸಿ ನನ್ನ ತಮ್ಮನಾದ ನರಸಿಂಹಮೂರ್ತಿ ತುಳಸಿ ಮೇಡಮ್ ಅವರಿಗೆ ನಮ್ಮ ನಾದಪ್ರಿಯ ವಾದ್ಯಗೋಷ್ಠಿ ಕಲಾವಿದರ ಪರವಾಗಿ ತಮ್ಮೆಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಿದ್ದೇನೆ. ಏನೆಂದರೆ, ನನಗೆ ಲಿಸ್ಟ್ ಕೊಟ್ಟು ಒಂದು 15 ದಿವಸ, 1 ತಿಂಗಳಾಯಿತು ಅಂದ್ಕೊಂಡಿದ್ದೀನಿ. ಆದರೆ ನಮ್ಮ ಕಲಾವಿದರಿಗೆಲ್ಲ ಒಂದೊಂದು ಕಡೆ ಒಂದೊಂದು ಪ್ರೋಗ್ರಾಮ್ ಇರುತ್ತೆ. ಆಲ್ಮೋಸ್ಟ್ ಸಾಂಗು ಅವರು ನುಡಿಸೋರು ನನಗೆ ಗೊತ್ತು. ಯಾಕೆಂದರೆ ಆ ಲೈವ್ ಇನ್ಸ್ಟ್ರೂಮೆಂಟ್ ನುಡಿಸೋರನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಂಜು ಬಂದು ಯಾರೂ ಇಲ್ಲ, ನನ್ನ ಅಕ್ಕನ ಮಗನೇ ಮತ್ತು ನನ್ನ ಸ್ನೇಹಿತರು ಹಿರಿಯರು ಕಲಾವಿದರು ಆದಂಥ ಗಾಳಪ್ಪನವರು ಮಗ ನವೀನ್ ಅಂತ. ಇತ್ತೀಚೆಗೆ ಅವರು ಒಳ್ಳೆ ಕೀಬೋರ್ಡ್ ನುಡಿಸ್ಕೊಂಡು ಚೆನ್ನಾಗಿದ್ದಾರೆ. ಇವಾಗ ಉದಯ ಮುಖದಲ್ಲಿ ಬರುತ್ತಿರ್ತಕ್ಕಂಥ ನನ್ನ ಮಗ ಸ್ವರೂಪ್, ಅವನು ಕೀಬೋರ್ಡನ್ನು ಮತ್ತು ಕೊಳಲು ನುಡಿಸ್ತಾ ಇದ್ದಾನೆ. ನನ್ನ ಅಣ್ಣ, ನಮ್ಮ ದೊಡ್ಡಮ್ಮನ ಮಗ ಶೇಖರ್ ಅಂತ, ಒಳ್ಳೆ ಕಲಾವಿದರು. ಎಲ್ಲ ಆಲ್ಮೋಸ್ಟ್ ಚಾನಲ್ಗಳನ್ನ ನುಡಿಸೋವಂಥ ಕಲಾವಿದರು ಇವರೆಲ್ಲ. ನಮ್ಮ ಬ್ರದರು ವೆಂಕಟೇಶ್ ಅಂತ ಒಳ್ಳೆ ಕಲಾವಿದರು, ತುಂಬ ಹಳಬರು, ನಮ್ಮ ಜೊತೆಯಲ್ಲೇ ಇದುವರೆಗೂ ಸಾಟಿ ಕೊಟ್ಕೊಂಡು ಬರ್ತಾ ಇದ್ದಾರೆ. ನನ್ನ ಅಕ್ಕನ ಮಗ ವಿನೋದ್ ಅಂತ, ಎಲ್ಲ ಇಲ್ಲೇ ಇದ್ದೀವಿ ನಾವೆಲ್ಲರೂ. ಆದರೆ ನರಸಿಂಹಮೂರ್ತಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿಕೊಂಡು ಈ ಒಂದು ಸಂದರ್ಭವನ್ನು ಆಡುವಂಥ ನುಡಿಸುವಂಥ ಭಾಗ್ಯವು ಆ ದೇವರು ಅವ್ರ ಮುಖಾಂತರ ನಮ್ಗೆ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷವಾಗಿ ಏನೆಂದರೆ, ತಾಳ, ಶ್ರುತಿ, ಲಯ. ಸಾರ್ ಹೇಳ್ದಂಗೆ 3 ಎಲ್ಲಿ ಗೊತ್ತಾ ಬರೋದು? ಲೈವ್ ಇನ್ಸ್ಟ್ರೂಮೆಂಟ್ಗಳೇ ಬರೋದು. ಇದಕ್ಕೆ ಕಲಿಯೋದಕ್ಕೆ, ಶಾಸ್ತ್ರೀಯ ಸಂಗೀತ ಕಲಿಯೋದಕ್ಕೆ ವಯಸ್ಸೇ ಇಲ್ಲ. ಒಂದು 6 ತಿಂಗಳು ನೀವು ಕ್ಲಾಸ್ಗೆ ಹೋಗ್ಬಿಟ್ರೆ ಪಕ್ಕ ಆಗ್ಬಿಡುತ್ತೆ. ನೀವೆಲ್ಲರೂ ತುಂಬ ಚೆನ್ನಾಗಿ ಧೈರ್ಯವಾಗಿ ಬಂದು ಹಾಡ್ತಿದ್ದೀರ. ಸೆಲೆಕ್ಟ್ ಮಾಡಿದ್ದೀರಲ್ಲ ಸಾಂಗ್ಗಳು, ಸೆಲೆಕ್ಟೆಡು ಸೂಪರ್ ಸಾಂಗ್ಗಳು, ಅದು ನಮಗೂ ಯೂಸ್ಫುಲ್ ಆಗುತ್ತೆ. ಆದ್ದರಿಂದ ವಿಶೇಷವಾಗಿ ಇನ್ನೊಂದು ವಿಶೇಷ ಏನಂದರೆ, ಈ ಆಡಿಟೋರಿಯಂ ಎಷ್ಟು ಚೆನ್ನಾಗಿದೆ ನೋಡೋಣ. ಫಸ್ಟ್ ಟೈಮ್ ಬಂದೆ, ಫಸ್ಟಿಕ್ಕಿಂತನೇ ನಾನು ಏನು ಮಾಡ್ದೆ ಗೊತ್ತಾ? ಸ್ವರ್ಗದಲ್ಲಿ ಬಂದುಬಿಟ್ಟಿದ್ದೀನಪ್ಪ. ಸಾರ್ ಎಲ್ಲ ಏನು ಮಾಡಿದ್ದಾರೆ ಅಂದರೆ, ಇವರು ಆನ್ ಮಾಡಿಬಿಟ್ರು ಎಲ್ಲ ಆಡಿಟೋರಿಯಂ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ ತಕ್ಷಣ ನನಗೆ ಎಲ್ಲಪ್ಪ ಎಲ್ಲಿದ್ದೀನಿ ನಾನು ಅಂತ. ಅಷ್ಟು ಚೆನ್ನಾಗಿ ಪ್ರೇಮ ಮೇಡಮ್ ಅವರು ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಮತ್ತು ಸೌಂಡ್ ಆಪ್ರೇಟಿಂಗ್ ಮುರಳಿ ಅವರು, ರಾಮು ಅವರು ತುಂಬ ನಮಗೆ ಸಾಥ್ ಕೊಟ್ಟಿದ್ದಾರೆ.
ಹೃದಯಪೂರ್ವಕವಾಗಿ ಕಲಾವಿದರ ಮುಖಾಂತರ ನಿಮಗೆ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ ಸರ್. ಆದರೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕಲಾವಿದರು ನಿಜವಾಗ್ಲೂ ತುಂಬ ಸಾಥ್ ಕೊಟ್ಟಿದ್ದೀರಾ. ನಾವೇನಾದರೂ ತಪ್ಪು ನೋಡಿಸಿದ್ರೆ ಕ್ಷಮೆ ಇರಲಿ, ಆಯ್ತಲ್ಲ, ಇರಲಿ, ಯಾಕಂದರೆ ಇರಲಿ, ಹಾಡಿದ್ದೀರ ಇರಲಿ. ತುಂಬ ಚೆನ್ನಾಗಿದೆ ಆಡಿಟೋರಿಯಮ್, ಸೂಪರ್ ಆಗಿದೆ. ನೆಕ್ಸ್ಟ್ ನಮಗೆ ಸಂದರ್ಭ ಕೊಟ್ಟರೆ ನಿಜವಾಗ್ಲೂ ಇದೇ ಹಾಲಲ್ಲಿ ಒಂದು ಕಾರ್ಯಕ್ರಮ ಕೊಡ್ತೀವಿ. ಥ್ಯಾಂಕ್ ಯು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಸೈಯದ್ ಹೈದರ್ ಅಂತ, ಹೊಸಪೇಟೆ ವಿಜಯನಗರ ಡಿಸ್ಟಿಕ್ ಹಂಪಿಯಿಂದ ಬರ್ತಾ ಇರೋದು. ಸೊ ನಾನು ಬೆಂಗಳೂರು, ತುಮಕೂರಿಗೆ ಕೆಲವು ಆಯ್ದ ಕಾರ್ಯಕ್ರಮಗಳಿಗೆ ಮಾತ್ರ ಬರ್ತೀನಿ. ಪ್ರತಿ ವಾರ, ಪ್ರತಿ ತಿಂಗಳ ಬರೋದಿಲ್ಲ. ಸೊ ಇದು ವಿಶೇಷವಾಗಿ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಂತ ತಕ್ಷಣವೇ ನನಗೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿದೆ. ಫಸ್ಟ್ ಅವ್ರಿಗೆ ಸರಿಗೆ ಹೇಳಿದೆ. ಅವ್ರಿಗೆ ಮೊದಲೇ ಒಂದು 2 ತಿಂಗಳು 3 ತಿಂಗಳು ಮುಂಚೆನೇ ಅವ್ರಿಗೆ ಒಂದು ಮಾತು ಹೇಳಿದ್ದೆ. ಅವರ ಒಂದು ಕಾರ್ಯಕ್ರಮ ನಯನ ತರಂಗದ ಕಾರ್ಯಕ್ರಮದಲ್ಲಿ ಬಂದಾಗ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ಒಳ್ಳೆಯ ನೀಟ್ ಒಂದು ಶಿಸ್ತುಬದ್ಧವಾಗಿ ಹಾಡಿಸಿ ಅದನ್ನು ನೋಡಿ ಅವರಿಗೆ ಮತ್ತೆ ನಾನು ನೆನಪು ಮಾಡಿದೆ. ಸರ್, ಯಾವಾಗ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಿದೆ. ಸೊ ಅವರು ನೆಕ್ಸ್ಟ್ 2-3 ಡೇಸಲ್ಲೇ ನನಗೆ ಹೇಳಿದ್ರು, ಸರ್ ನಿಮಗೋಸ್ಕರ ಖಂಡಿತವಾಗೂ ನಾನೊಂದು ಕಾರ್ಯಕ್ರಮ ಮಾಡ್ತೀನಿ, ಬನ್ನಿ ಅಂತ. ಸೊ ಅದಕ್ಕೆ ನಾನು ತುಂಬ ಹೊಸಪೇಟೆಯಲ್ಲಿ ಹಾಡ್ತೀನಿ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ. ಸೊ ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡೆ, ಬರಬೇಕು, ಹಾಡಬೇಕು ಅಂಥೇಳಿ. ಸೊ ಈ ಒಳ್ಳೆ ರೀತಿಯಲ್ಲಿ ಇನ್ಸ್ಟ್ರೂಮೆಂಟ್ಗಳನ್ನ ನುಡಿಸಿದ್ದಾರೆ ಮತ್ತು ಶಿಸ್ತುಬದ್ಧವಾಗಿ ಯಾರಿಗೆ ಯಾವಾಗ ಹಾಡುಗಳನ್ನ ಕೊಡಬೇಕು ಪದ್ಧತಿ ಪ್ರಕಾರ ಕೊಟ್ಟಿದ್ದಾರೆ ತುಳಸಿ ಮೇಡಮ್ ಅವರು, ನರಸಿಂಹಮೂರ್ತಿ ಸರ್ ಅವರು. ಸೊ ತಮ್ಮೆಲ್ಲರಿಗೂ ಸಹ ನನ್ನ ಹೊಸಪೇಟೆಯ ಹಂಪಿ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕವಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ಸ್ಟ್ರೂಮೆಂಟ್ ಎಲ್ಲರೂ ಒಂದು ಕಾಫಿ ಬಂದಿದೆ. ಕಾಫಿ ಕುಡ್ಕೊಂಡು ಬಂದಿದ ತಕ್ಷಣ ನಾವು ಒಂದು ಚಿಕ್ಕ ಸನ್ಮಾನ ಇರುತ್ತೆ. ಆ ಸನ್ಮಾನ ಆದಮೇಲೆ ನಾವು ಕರೋಕಿನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಎಲ್ಲರೂ ಕಾಫಿಗೆ ಹೋಗಿ ಕಾಫಿ ಕುಡ್ಕೊಂಡು ಬಂದ್ಬಿಡಿ. ಥ್ಯಾಂಕ್ ಯು ಸೊ ಮಚ್.